ಹೈ ಫ್ರೆಂಡ್ಸ್, ವೆಲ್ಕಮ್ ಟು KSP ಜಾಬ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, PDO ಮತ್ತು SDA ನೇಮಕಾತಿಗೆ ಇದೀಗ ಅಧಿಸೂಚನೆ ಪ್ರಕಟವಾಗಿರುವಂಥದ್ದು ವಿತ್ ಪ್ರೂಫ್ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದರಿಂದ ಈ ವಿಡಿಯೋನ ದಯವಿಟ್ಟು ಎಲ್ಲರೂ ಲೈಕ್ನ ಮಾಡಬೇಕಾಗುತ್ತೆ, ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಫ್ರೆಂಡ್ಸ್, ಇದು ತುಂಬ 2017ರಲ್ಲಿ ಲಾಸ್ಟ್ ನೋಟಿಫಿಕೇಶನ್ ಆಗಿತ್ತು. ಫ್ರೆಂಡ್ಸ್, ಈಗ 2024 ಅಂದರೆ 7 ಇಯರ್ಸ್ ಅಂದರೆ ಬರೋಬ್ಬರಿ 7 ವರ್ಷಗಳ ನಂತರ ಈ ನೋಟಿಫಿಕೇಶನ್ ಆಗ್ತಿರುವಂಥದ್ದು. ಅದೇ ರೀತಿ ಹೆಚ್ಚು ಹುದ್ದೆಗಳು ಕೂಡ ಇರುವಂಥದ್ದು, 294 ಪ್ಲಸ್ ಹುದ್ದೆಗಳು ಇರುವಂಥದ್ದು. ಫ್ರೆಂಡ್ಸ್, ಅದರಿಂದ ಎಲ್ಲ ಮಾಹಿತಿನ ತಿಳಿಸ್ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋನ ಲೈಕ್ನ ಮಾಡಿ, ತಪ್ಪದೇ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಮಾಹಿತಿ ನೋಡ್ತಾ ಇರ್ಬೋದು. ಫ್ರೆಂಡ್ಸ್, ಇದು ಕರ್ನಾಟಕ ಲೋಕಸೇವಾ ಆಯೋಗದಿಂದ ಅಧಿಕೃತವಾಗಿ ಬಂದಿರುವಂಥ ಒಂದು ಲೆಟರ್ ಆಗಿರುತ್ತೆ, ಅಧಿಸೂಚನೆ ಆಗಿರುತ್ತೆ. ನೋಡ್ತಾ ಇರ್ಬೋದು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿನ 150 ಪಂಚಾಯತ್ ಅಭಿವೃದ್ಧಿ ಸಮೂಹ ಅಂದರೆ ಗ್ರೂಪ್ ಸಿ ಹುದ್ದೆಗಳ ಒಂದು ನೇಮಕಾತಿಗೆ ಅಧಿಸೂಚನೆ ಪ್ರಕಟವಾಗಿರುವಂಥದ್ದು. ನೋಡ್ತಾ ಇರ್ಬೋದು, ಇದ್ರ ಮೂಲಕ ನೀವು ಡೈರೆಕ್ಟ್ ಆನ್ಲೈನ್ನ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಇನ್ನು ಅಧಿಸೂಚನೆ ನೋಡಿ ಫ್ರೆಂಡ್ಸ್, ಹುದ್ದೆ ಹೆಸರು ಬಂದ್ಬಿಟ್ಟು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂದರೆ ಶಾರ್ಟ್ ಫಾರ್ಮಲ್ಲಿ ಹೇಳೋದಾದ್ರೆ PDO ಅಂದರೆ 150 ಹುದ್ದೆಗಳ ಗ್ರೂಪ್ ಸಿ ಟೋಟಲ್ ಒಂದು 150 ಹುದ್ದೆಗಳು. ಇದು ನಾನ್ HK ಆಗಿರುತ್ತೆ ಫ್ರೆಂಡ್ಸ್. HK ರೀಸನಲ್ಲಿ ಕೂಡ ಸೇಮ್ ಪ್ಯಾಟರ್ನ್ ಇದೆ. ಅದು 97 ಹುದ್ದೆಗಳು, ಟೋಟಲು 280 ಪ್ಲಸ್ ಹುದ್ದೆಗಳು ಇರುವಂಥದ್ದು. ಅದರಲ್ಲಿ ಈಗ ನಮಗೆ ನಾನ್ HK ಆಲ್ ಓವರ್ ಕರ್ನಾಟಕ ಎಕ್ಸಾಮ್ ಬರೆಯುವಂಥದ್ದು 150 ಹುದ್ದೆಗಳು ಇರುವಂಥದ್ದು. ವೇತನ ಶ್ರೇಣಿ ನಿಮಗೆಲ್ಲರಿಗೂ ಗೊತ್ತಿದೆ, 37,900ರಿಂದ 70,000 ಚಿಲ್ಲರೆವರೆಗೂ ಇರುತ್ತೆ ಫ್ರೆಂಡ್ಸ್. ಅದೇ ರೀತಿ ನೀವು ಅರ್ಜಿ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು ನೋಡಿ ಫ್ರೆಂಡ್ಸ್, ಇಂಪಾರ್ಟೆಂಟು 15/4 ಅಂದರೆ ನೆಕ್ಸ್ಟ್ ತಿಂಗಳು 15ನೇ ತಾರೀಕು ಅಂದರೆ 4ನೇ ತಿಂಗಳು 15ನೇ ತಾರೀಕಿಂದ ಮೇ 15ರವರೆಗೂ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಸ್ಪರ್ಧಾತ್ಮಕ ದಿನಾಂಕಗಳನ್ನು ಆಯೋಗದ ವೆಬ್ಸೈಟಲ್ಲಿ ಪ್ರಕಟಿಸ್ತೀವಿ ಅಂತ ಹೇಳಿರುವಂಥದ್ದು. ಇನ್ನು ವಿದ್ಯಾರ್ಹತೆ ನೋಡಿದ್ರೆ ನೋಡಿ ಫ್ರೆಂಡ್ಸ್, ನೀವು ಯಾವುದೇ ಡಿಗ್ರಿ ಅಂದರೆ ಎನಿ ಡಿಗ್ರಿ ಮಾಡಿದ್ರು ನೀವು ಕೂಡ ನೀವು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಇನ್ನು ಅರ್ಜಿ ಶುಲ್ಕ ನೋಡಿ ಫ್ರೆಂಡ್ಸ್, ಸಾಮಾನ್ಯ ಅಭ್ಯರ್ಥಿಗಳಿಗೆ 600 ರೂಪಾಯಿ ಇದೆ. ಪ್ರವರ್ಗ 2A 2B 3A 3Bಗೆ ಸೇರಿದ ಅಭ್ಯರ್ಥಿಗಳಿಗೆ 300 ರೂಪಾಯಿ ಇದೆ. ಅದೇ ರೀತಿ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ ಇದೆ. ಅದೇ ರೀತಿ SC ST ಪ್ರವರ್ಗ 1 ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕ ಇಲ್ಲ ಫ್ರೆಂಡ್ಸ್, ಇವರಿಗೆಲ್ಲ ವಿನಾಯಿತಿ ನೀಡಲಾಗಿದೆ. ಇನ್ನು ಅದೇ ರೀತಿ ಪಠ್ಯಕ್ರಮ ಅಂದರೆ ಯಾವ ರೀತಿ ಪೇಪರ್ಗಳಿರುತ್ತೆ ಅಂತ ನೋಡಿ ಫ್ರೆಂಡ್ಸ್, 2 ಪೇಪರ್ಗಳಿರುವಂಥದ್ದು PDO ಸಿಲೆಬಸ್ಸು. ಇದು ಗ್ರೂಪ್ ಸಿ ಸಿಲೆಬಸ್ ಆಗಿರುತ್ತೆ. 1.5 ಗಂಟೆ ಫಸ್ಟ್ ಪೇಪರು ಸಾಮಾನ್ಯ ಜನ ಅಂದರೆ GK ಕ್ವಶನ್ ಪೇಪರ್ ಆಗಿರುತ್ತೆ. ಇದರಲ್ಲಿ ಇಷ್ಟು ಕ್ವಶನ್ಗಳು ಅಂದರೆ ಇಷ್ಟು ಸಬ್ಜೆಕ್ಟ್ಗಳನ್ನು ನೀವು ಓದಬೇಕಾಗುತ್ತೆ. ಪ್ರಚಲಿತ ಘಟನೆಗಳು, ಸಾಮಾನ್ಯ ಜ್ಞಾನ, ವಿಜ್ಞಾನ, ಇವೆಲ್ಲ ನಿಮ್ಗೆ ಗೊತ್ತಿರುತ್ತೆ ಫ್ರೆಂಡ್ಸ್ GK ಪೇಪರ್ ಅಂದರೆ. ಇನ್ನು ಅದೇ ರೀತಿ ಪೇಪರ್ 2 ನೋಡಿದ್ರೆ ನೋಡಿ ಫ್ರೆಂಡ್ಸ್, ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನ, ಇವು ಕೂಡ 2 ಗಂಟೆ ಇರುತ್ತೆ. ಇದನ್ನು ಕೂಡ ನೀವು ಗೊತ್ತಿರುತ್ತೆ. ಇದು ಗ್ರೂಪ್ ಸಿ ಸಿಲೆಬಸ್ ಆಗಿರುತ್ತೆ. ಇನ್ನು ಏಜ್ ಲಿಮಿಟ್ ನೋಡಿದ್ರೆ ನೋಡಿ ಫ್ರೆಂಡ್ಸ್, GMಗೆ 35 ಇದೆ, OBCಗೆ 38 ಇದೆ, SC ST 40 ಇದೆ ಫ್ರೆಂಡ್ಸ್. ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಮಾಹಿತಿ. ವಿಡಿಯೋ ಇಷ್ಟ ಲೈಕ್ನ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.